ಇಂದು ಅಂದರೆ 26/3/2025 ನಡೆದ ದ್ವಿತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಹೇಗೆ ಬರೆದಿದ್ದೀರಾ ಪೇಪರ್ನ? ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ? ಯಾವುದು ಸರಿ, ಯಾವುದು ತಪ್ಪು, ಕ್ವಶನ್ಗೆ ಆನ್ಸರ್ ಯಾವುದು, ಎಲ್ಲದನ್ನು ನಿಮ್ಮ ಟೆನ್ಷನ್ಗೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಚೆಕ್ ಮಾಡಿಕೊಂಡು ಎಷ್ಟೆಷ್ಟು ಅಂಕ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮೇನ್ ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಕ್ವಶನ್ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್. ಮೇನ್ ಕ್ವಶನ್ ನಂಬರ್ 1 ಅದರಲ್ಲಿ ಫಸ್ಟ್ ಒನ್, ರೂಢನಾಮಕ್ಕೆ ಉದಾಹರಣೆ: ಮಕ್ಕಳು, ಅವರು, ಪುಟ್ಟಯ್ಯ, ಶಿಕ್ಷಕ. ಉತ್ತರ ಮಕ್ಕಳು. ಮಕ್ಕಳು ಎನ್ನುವಂಥದ್ದು ಇದು ರೂಢನಾಮ, ರೂಢಿಯಿಂದ ಬಂದ ಹೆಸರು. ಅವರು ಎನ್ನುವಂಥದ್ದು ಯಾವುದು? ಇದು ಸರ್ವನಾಮ, ನಾಮಪದದ ಬದಲಾಗಿ ಉಪಯೋಗ ಮಾಡುವಂಥ ಹೆಸರು. ಪುಟ್ಟಯ್ಯ ಎನ್ನುವಂಥದ್ದು ಅಂಕಿತನಾಮ. ಶಿಕ್ಷಕ ಎನ್ನುವಂಥದ್ದು ಯಾವುದು? ಅನ್ವರ್ಥನಾಮ. ಇದರಲ್ಲಿ ಆನ್ಸರ್ ಯಾವುದು? ಮಕ್ಕಳು. ಸೆಕೆಂಡ್ ಒನ್, ಬೆನ್ನೆಲುಬು ಪದವು ಯಾವ ಸಂಧಿ ಅಂತ ಕೇಳಿದ್ದಾನೆ. ಆಗಮ ಸಂಧಿ, ಲೋಪ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ಇದು ಬೆನ್ನು ಪ್ಲಸ್ ಎಲುಬು, ಬೆನ್ನೆಲುಬು. ಇದು ಲೋಪ ಸಂಧಿ. ಉತ್ತರ ಆಪ್ಷನ್ ಬಿ, ಲೋಪ ಸಂಧಿ. ಥರ್ಡ್ ಕ್ವಶನ್, ಉಡಿಗೆ ತೊಡಿಗೆ ಪದವು ಹೊಂದಿರುವ ವ್ಯಾಕರಣಾಂಶ: ದ್ವಿರುಕ್ತಿ, ಅನುಕರಣಾವ್ಯಯ, ಜೋಡು ನುಡಿ, ನುಡಿಗಟ್ಟು. ಈ ಉಡುಗೆ ತೊಡುಗೆ ಎನ್ನುವಂಥದ್ದು ಇದು ಜೋಡು ನುಡಿ. ಆನ್ಸರ್ ಆಪ್ಷನ್ ಸಿ, ಜೋಡು ನುಡಿ. ಫೋರ್ತ್ ಕ್ವಶನ್, ಇದು ಕರ್ಮಧಾರೆಯ ಸಮಾಸ: ನೆಲಮುಗಿಲು, ಅರಮನೆ, ಗಂಜಿಯುಂಡು, ಹೊಂಬಾಳೆ. ಉತ್ತರ ಹೊಂಬಾಳೆ. ಆಪ್ಷನ್ ಡಿ, ಹೊಂಬಾಳೆ. ಇದು ಕರ್ಮಧಾರೆಯ ಸಮಾಸ. ಹಾಗಾದರೆ ನೆಲಮುಗಿಲು ಇದು ದ್ವಂದ್ವ ಸಮಾಸ. ಅರಮನೆ ಅನ್ನೋದು ತತ್ಪುರುಷ ಸಮಾಸ. ಗಂಜಿಯುಂಡು ಇದು ಕ್ರಿಯಾ ಸಮಾಸ. ಇದರಲ್ಲಿ ಕರ್ಮಧಾರೆಯ ಸಮಾಸ ಯಾವುದು? ಹೊಂಬಾಳೆ. ಆಪ್ಷನ್ ಡಿ, ಹೊಂಬಾಳೆ ಕರ್ಮಧಾರೆಯ ಸಮಾಸ. ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಟ್ಟು 12 ಕ್ವಶನ್ ಇರುತ್ತೆ, ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್. ಫಿಫ್ತ್ ಕ್ವಶನ್, ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ರೈತ. ಕ್ವಶನ್ ನಂಬರ್ 6, ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು? ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣಗಳು, ಬಲಿ, ಬೇಟೆ ಸಂಬಂಧಗಳು. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುತ್ತವೆ. ಸೆವೆಂತ್ ಕ್ವಶನ್, ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಯಾವ ರೀತಿಯ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಅತ್ಯಂತ ಬೆಲೆ ಬಾಳುವ ಕಪ್ಪುಗಳನ್ನು ಆರಿಸಿಕೊಂಡರು. ಏಟ್ತ್ ಕ್ವಶನ್, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ನೈನ್ತ್ ಕ್ವಶನ್, ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದು ಏಕೆ? ಉತ್ತರ ಗೋಪಾಲನ ಗೆಳೆಯರು ಹೊಸ ಪಂಚೆಯನ್ನು ಹಾಕಿಕೊಂಡು ಬರುತ್ತಿದ್ದರು ಮತ್ತು ಗೋಪಾಲನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಆದ್ದರಿಂದ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದನು. ಕ್ವಶನ್ ನಂಬರ್ 10, ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ಯಾರ ಬಳಿಗೆ ಹೋಗುತ್ತಾರೆ? ಉತ್ತರ ರೋಗಿಗಳು ವೈದ್ಯರ ಬಳಿಗೆ ಹೋಗುತ್ತಾರೆ. 11, ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ಕ್ವಶನ್ ನಂಬರ್ 12, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. 13th ಕ್ವಶನ್, ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ಉತ್ತರ ನಮ್ಮ ಕರ್ತವ್ಯಗಳನ್ನು ಸದ್ದು ಮಾಡದೆ ಶಾಂತಿಯಿಂದ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ. ನೆಕ್ಸ್ಟ್ 14th, ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಹಿಡಿದ ದಾರಿಯಲ್ಲಿ
ಕೊನೆಯವರೆಗೆ ನಡೆಯುವುದು. 15th, ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ. ಜನಪದರು ತುಂಬಿದ ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. 16, ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು. ಸಂತೆಯೊಳಗೊಂದು ಮನೆಯ ಮಾಡಿದರೆ ಶಬ್ದಕ್ಕೆ ನಾಚಬಾರದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 8 ಕ್ವಶನ್ನು, 2 ಮಾರ್ಕ್ಸ್. ಕ್ವಶನ್ ನಂಬರ್ 17, ರೈತರು ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಉತ್ತರ: ರೈತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಅಭಾವ, ಅತಿವೃಷ್ಟಿ, ಭೂಮಿ ಬರಡಾಗುತ್ತಿರುವುದು, ಕಳಪೆ ಬೀಜಗಳು. ಹೀಗಾಗಿ ಅವರಿಗೆ ಈ ಬದುಕೇ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 18, ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ವಿವರಿಸಿ. ಉತ್ತರ: ಹಕ್ಕಿಗಳು ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ. ಶೀತ ಗಾಳಿ, ಬಿರುಗಾಳಿ, ಮಳೆ, ಪ್ರವಾಹಗಳ ವಿರುದ್ಧ ಬದುಕಲು ಅವುಗಳಿಗೆ ಗೂಡು ಬೇಕು. ಮರುಭೂಮಿಯಂಥ ಪ್ರದೇಶಗಳಲ್ಲಿ ಮರಳಿನ ಹೊಡೆತ, ಪ್ರಖರ ಸೂರ್ಯರಶ್ಮಿ ಮುಂತಾದ ಹವಾಮಾನ ವೈಪರೀತ್ಯಗಳನ್ನು ಪ್ರತಿರೋಧಿಸಲು ಗೂಡು ಬೇಕು. ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ತಮ್ಮನ್ನು ಬೇಟೆಯಾಡುವ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಗೂಡು ಬೇಕು. ಆದ್ದರಿಂದ ಹಕ್ಕಿಗಳು ಗೂಡನ್ನು ನಿರ್ಮಿಸುತ್ತವೆ. 19th ಕ್ವಶನ್, ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಹೆಡ್ ಮಾಸ್ತರರು ತಂದಿಟ್ಟ ಟ್ರೇನಲ್ಲಿ ಪ್ಲಾಸ್ಟಿಕ್ಕಿನವು, ಸ್ಟೀಲ್ ಲೋಟಗಳು, ಕೆಲವು ಅತ್ಯಂತ ಬೆಲೆ ಬಾಳುವ ಲೋಟಗಳು, ಇನ್ನು ಕೆಲವು ಪಿಂಗಾಣಿಯ ಕಪ್ಪುಗಳಿದ್ದವು. ನೆಕ್ಸ್ಟ್ ಕ್ವಶನ್ ನಂಬರ್ 20, ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು, ಏಕೆ? ಉತ್ತರ: ಕೆಸರಲ್ಲಿದ್ದರೂ ಕಮಲವು ಕೆಳಗಿನ ಕೆಸರನ್ನು ನೋಡದೆ ಆಕಾಶವನ್ನು ನೋಡಿ ಅಲ್ಲಿ ಹೊಳೆಯುವ ಸೂರ್ಯನ ಕಿರಣಗಳಿಂದ ಅರಳಿ ಸಂತೋಷ ಸಡಗರ ಪಟ್ಟು ವಿಜೃಂಭಿಸುತ್ತದೆ. ಅದೇ ರೀತಿಯಾಗಿ ಮಾನವನು ಜೀವನದಲ್ಲಿ ಅತ್ಯುನ್ನತವಾದ ಉತ್ಕೃಷ್ಟವಾದ ಗುರಿಯನ್ನು ಹೊಂದಿ ಆ ಗುರಿಯನ್ನು ಸಾಧಿಸುವಲ್ಲಿ ಹಗಲಿರುಳು ಪ್ರಯತ್ನಿಸಬೇಕು. ಕ್ವಶನ್ ನಂಬರ್ 21, ಕಬ್ಬಕ್ಕಿಗಳು ಬಾಯಿ ಬಿಡಲು ಕಾರಣಗಳೇನು? ಕುಣಿಗಲ್ ಕೆರೆಯು ಅತ್ಯಂತ ಸುಂದರ ಮತ್ತು ಮನೋಹರವಾಗಿದೆ. ಹುಣ್ಣಿಮೆಯ ದಿನದಂದು ಚಂದಿರನ ಬೆಳದಿಂಗಳು ಮತ್ತು ಆ ಚಂದಿರ ಕೆರೆಯ ನೀರಲ್ಲಿ ಮೂಡಿರುವುದು ಇನ್ನೂ ರಮಣೀಯವಾಗಿ ಕಾಣುತ್ತದೆ. ಈ ಕೆರೆಯಲ್ಲಿ ಹಲವಾರು ಜಲಚರ ಪ್ರಾಣಿಗಳು ವಾಸಿಸುತ್ತವೆ. ಆ ನೀರಿನಲ್ಲಿರುವ ಮೀನುಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿ ಬಿಡುತ್ತವೆ. ಕ್ವಶನ್ ನಂಬರ್ 22, ಉತ್ತರನು ಶತ್ರುಬಲಕ್ಕೆ ನಮೋ ಎಂದು ಹೇಳಲು ಕಾರಣವೇನು? ಉತ್ತರ: ಉತ್ತರ ಕುಮಾರನು ಕೌರವರ ಸೈನ್ಯವನ್ನು ನೋಡಿ ಭಯಗೊಂಡು, ಈ ಸೈನ್ಯವು ಎಷ್ಟು ದೂರ ನೋಡಿದರೂ ಸಮುದ್ರದಂತೆ ಕಾಣುತ್ತದೆ, ಇದಕ್ಕೆ ಕೊನೆ ಎಂಬುದೇ ಇಲ್ಲ. ಈ ಸೈನ್ಯವನ್ನು ನೋಡಿದರೆ ಭೂಮಿಯೇ ಈ ಸೈನ್ಯಕ್ಕೆ ಜನ್ಮ ನೀಡಿದೆಯೇನೋ ಅನ್ನಿಸುತ್ತದೆ. ಈ ಸೈನ್ಯದೊಡನೆ ಯುದ್ಧ ಮಾಡಿ ಗೆಲ್ಲುವನು ಶಿವನೊಬ್ಬನೇ. ಈ ಸೈನ್ಯದೊಡನೆ ನಾವು ಹೋರಾಡಿ ಗೆಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾ ಕೌರವ ಸೈನ್ಯಕ್ಕೆ ನಮೋ ಎಂದನು. ಕ್ವಶನ್ ನಂಬರ್ 23, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು. ಜ್ವರದ ರೀತಿಯನ್ನು ಪರೀಕ್ಷಿಸಿ ಮಗುವಿಗೆ ಔಷಧಿ ಮಾತ್ರೆಯನ್ನು ಕುಡಿಸಿದರು. ಮತ್ತೆ ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು. ತಾವೇ ಕಾಡಿಗೆ ಹೋಗಿ ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು. ಜೊತೆಗೆ ಲೇಹವನ್ನು ಹಣೆಗೆ ಹಚ್ಚಿದರು. ಸ್ವಲ್ಪ ಸಮಯದ ನಂತರ ಮಗು ಕಣ್ಣು ತೆರೆಯಿತು. ಈ ರೀತಿ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು. ನೆಕ್ಸ್ಟ್ ಕ್ವಶನ್ 24, ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿಯು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕನ್ನಡಿಗರು ಅರ್ಥ ಮಾಡಿಕೊಂಡಿದ್ದನ್ನು ಹೇಳಲು, ಹೇಳಿದುದನ್ನು ತಿಳಿದು ಶೋಧಿಸಬಲ್ಲವರು. ಅವರು ಚತುರರು, ಉದ್ದೇಶಪೂರ್ವಕವಾಗಿ ಓದದಿದ್ದರೂ ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣಿತ ಬುದ್ಧಿ ಇರುವಂಥವರು ಎಂದು ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ವರ್ಣಿಸಿದ್ದಾರೆ. ನೆಕ್ಸ್ಟ್ ಒನ್, ಮೇನ್ ಕ್ವಶನ್ ನಂಬರ್ 4, ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ.
ಒಂದು ಬರಿಬೇಕು. ಇದಕ್ಕೆ 3 ಮಾರ್ಕ್ಸ್. ಕ್ವಶನ್ ನಂಬರ್ 25 GS ಶಿವರುದ್ರಪ್ಪ. ಡಾಕ್ಟರ್ GS ಶಿವರುದ್ರಪ್ಪ ಅವರು 7/2/1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ರಚಿಸಿದರು. ಇವರ ಪ್ರಮುಖ ಕೃತಿಗಳು ಸಾಮಗಾನ, ಚೆಲುವು, ಒಲವು, ಸಂಜೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ ಇನ್ನು ಮೊದಲಾದ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ. ಇವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಕಾವ್ಯಾತ್ಯ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 5 ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೆ 3 ಮಾರ್ಕ್ಸ್. ಕ್ವಶನ್ ನಂಬರ್ 26 ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಇದು ಪದ್ಯ. ಸವಿಚೈತ್ರ. ರಚನಾಕಾರರು ಯಾರು? ಬಸವರಾಜ್ ಸಾದರ್. ಚೈತ್ರ ಮಾಸದಲ್ಲಿ ಮೈ ಹಿಗ್ಗಿಸಿ ಅಥವಾ ಮೈ ಮುರಿದು ಎದ್ದಂಥ ಇಡೀ ಜಗತ್ತಿನ ಪ್ರಾಣಿ ಪಕ್ಷಿಗಳು ಎಲ್ಲವೂ ಲಘು ಬಗೆಯಿಂದ ಅಂದರೆ ಅವಸರವಾಗಿ ಬೇಗನೆ ಎದ್ದು ತಮ್ಮ ಕೆಲಸ ಕಾರ್ಯಕ್ಕೆ ಹೊರಟು ನಿಂತಿವೆ. ಇಂತಹ ಪ್ರತಿ ಪ್ರಾಣಿ ಪಕ್ಷಿಗಳಲ್ಲಿ ಹೊಸ ಉಲ್ಲಾಸ, ಹೊಸತನ, ಹೊಸ ಭಾವನೆಗಳು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನೆಲ ಮತ್ತು ಮುಗಿಲ ವಾಲಗವೇ ಕಲ್ಯಾಣವೇ ನಡೆದಂತೆ ಚೈತ್ರ ಮಾಸದಲ್ಲಿ ಪ್ರಕೃತಿ ಕಾಣ್ತಾ ಇದೆ. ನೆಕ್ಸ್ಟ್ ಒನ್ ಮೇನ್ ಕ್ವಶನ್ ನಂಬರ್ 6 ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೆ 3 ಮಾರ್ಕ್ಸ್. ಕ್ವಶನ್ ನಂಬರ್ 27 ಪುಟ್ಟರಾಜರು ಸಂಗೀತ ಲೋಕದ ಧ್ರುವ ತಾರೆಯಂತೆ ಬೆಳಗಿದರು. ಅಲಂಕಾರ ಉಪಮಾ ಅಲಂಕಾರ. ಇದು ಉಪಮಾ ಅಲಂಕಾರ. ಅದನ್ನು ಸಮನ್ವಯಗೊಳಿಸೋದು ಹೇಗೆ ಅಂದರೆ ಉಪಮೇಯ ಪುಟ್ಟರಾಜರು, ಉಪಮಾನ ಧ್ರುವತಾರೆ, ಸಮಾನವಾಚಕ ಅಂತೆ, ಸಮಾನ ಧರ್ಮ ಪುಟ್ಟರಾಜರು ಮತ್ತು ಧ್ರುವತಾರೆಯಲ್ಲಿರುವ ಬೆಳಕು. ಸಮನ್ವಯ. ಇಲ್ಲಿ ಉಪಮೇಯವಾದ ಪುಟ್ಟರಾಜರನ್ನು ಉಪಮಾನವಾದ ಧ್ರುವತಾರೆಗೆ ಹೋಲಿಸಿರುವುದರಿಂದ ಇದು ಉಪಮಾ ಅಲಂಕಾರ. ಇಷ್ಟು ನೀವು ಎಲ್ಲದನ್ನು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಮೇನ್ ಕ್ವಶನ್ ನಂಬರ್ 7 ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. 2 ಕೊಟ್ಟಿರ್ತಾನೆ, 2ರಲ್ಲಿ 1 ಬರಿಬೇಕು. ಇದು 3 ಮಾರ್ಕ್ಸ್. 28 ಮನಸ್ಸಿದ್ದರೆ ಮಾರ್ಗ ಅಥವಾ ತುಂಬಿದ ಕೊಡ ತುಳುಕುವುದಿಲ್ಲ. ನಿಮ್ಗೀಗಾಗಲೇ ಗೊತ್ತಿದೆ, ಗಾದೆಗಳನ್ನು ಬರಿಬೇಕಾದ್ರೆ ಒಂದು ಕಾಮನ್ ಆಗಿ ಒಂದು ಪ್ಯಾರಾ, ಯಾವುದೇ ಗಾದೆ ಮಾತಿರಲಿ ಅದನ್ನು ನೀವು ಸಾಮಾನ್ಯವಾಗಿ ಒಂದು ಪ್ಯಾರಾಗ್ರಾಫಲ್ಲಿ ವಿವರಿಸಿ ನಂತರ ನೀವು ಬರಿಬೋದು. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ಹಿರಿಯರ ಅನುಭವದ ಮಾತುಗಳು. ಗಾದೆಗಳು ನೋಟದಲ್ಲಿ ವಾಮನನಂತಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತಿರುತ್ತವೆ. ಗಾದೆಗಳು ಎಲ್ಲ ಕಾಲ ದೇಶಕ್ಕೂ ಅನ್ವಯಿಸುತ್ತವೆ. ನೀವು ಇದನ್ನು ಯಾವುದೇ ಗಾದೆ ಮಾತಿಗೂ ಕೂಡ ನೀವು ಇದನ್ನು ಕಾಮನ್ ಆಗಿ ಬರಿಬೋದು. ಇದು ಮನಸ್ಸಿದ್ದರೆ ಮಾರ್ಗ. ಪ್ರತಿಯೊಂದು ಮಾಡುವಂಥ ಕೆಲಸಕ್ಕೆ ಮನಸ್ಸು ಬೇಕು. ಮೊದಲು ಚಿತ್ತ ಅನ್ನೋದಿರಬೇಕು, ಒಂದು ಗುರಿ ಅನ್ನೋದಿರಬೇಕು. ಗುರಿ ಚಿತ್ತ ಇದ್ದಾಗ ಮಾತ್ರ ನಾವು ಯಾವುದೇ ಕೆಲಸವನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಯಾವುದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಕೆಲಸವನ್ನು ಮಾಡೋದಕ್ಕೆ ಮನಸ್ಸಿನಲ್ಲಿ ಧೈರ್ಯ, ಛಲ ಅನ್ನುವಂಥದ್ದು ಇದ್ದರೆ ಅಲ್ಲಿ ಮಾರ್ಗ ಸುಲಭವಾಗುತ್ತೆ. ಮಾರ್ಗನೂ ಕೂಡ ನಮಗೆ ಸಿಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಒನ್ನು ತುಂಬಿದ ಕೊಡ ತುಳುಕುವುದಿಲ್ಲ. ಈ ಗಾದೆ ಮಾತನ್ನು ನೀವು ಸದ್ದು ಮಾಡದಿರು ಇದೆಯಲ್ಲ ಆ ಭಾವಾರ್ಥಕ್ಕೆ ಕೋರಿಲೇಟ್ ಮಾಡ್ಬೋದು. ಅಂದರೆ ಇಲ್ಲಿ ಜ್ಞಾನವನ್ನು ಹೊಂದಿದವರು ಯಾವತ್ತೂ ಸದ್ದು ಮಾಡೋದಿಲ್ಲ. ನನಗೆ ಗೊತ್ತಿದೆ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದಿಲ್ಲ. ಅರ್ಧಮರ್ಧ ತಿಳಿದವರು ಮಾತ್ರ ಏನು ಮಾಡ್ತಾರೆ, ಸೌಂಡು ಮಾಡ್ತಾರೆ. ಇಲ್ಲಿ ಪ್ರಕೃತಿನೂ ಕೂಡ ಸೈಲೆಂಟಾಗಿ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತೆ. ಹೂವು ಅರಳೋದು, ಹಾಗೆಯೇ ಒಂದು ಬೀಜ ಮೊಳಕೆ ಒಡೆದು ಸಸಿಯಾಗೋದು, ಕಾಮನ ಬಿಲ್ಲು ಮೂಡೋದು,
ಇವೆಲ್ಲವೂ ಕೂಡ ಏನಾಗಿದೆ, ಯಾವುದೇ ಸದ್ದು ಇಲ್ಲದೆ ತನ್ನ ಕೆಲಸಗಳನ್ನು ಮಾಡುತ್ತವೆ. ಆದರೆ ಅರ್ಧಮರ್ಧ ತಿಳಿದವರು, ಅರ್ಧಮರ್ಧ ಜ್ಞಾನವನ್ನು ಹೊಂದಿದವರು ಅರ್ಧ ಕೊಡ ಯಾವ ರೀತಿಯಾಗಿ ಸೌಂಡ್ ಮಾಡುತ್ತೋ, ಶಬ್ದ ಮಾಡುತ್ತೋ ಅದೇ ರೀತಿಯಾಗಿ ಶಬ್ದ ಮಾಡ್ತಾರೆ. ಕೊಡ ತುಂಬಿದಾಗ ಯಾವತ್ತೂ ಶಬ್ದವನ್ನು ಮಾಡೋದಿಲ್ಲ. ಒಬ್ಬ ಮನುಷ್ಯನಲ್ಲಿ ತುಂಬಿದ ಜ್ಞಾನ ತಿಳುವಳಿಕೆ ಇದ್ದರೆ ಅಂತಹ ಮನುಷ್ಯ ಯಾವತ್ತೂ ಸದ್ದು ಮಾಡೋದಿಲ್ಲ. ಹೀಗೆ ಆ ಗಾದೆ ಮಾತಿಗೆ ತಕ್ಕಂತೆ, ಆ ಗಾದೆ ಮಾತಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಉದಾಹರಣೆಗಳನ್ನು 2 ಪ್ಯಾರಾಗ್ರಾಫಲ್ಲಿ ಮಿನಿಮಮ್ ಹಾಫ್ ಪೇಜ್ ಆದರೂ ಬರಿಬೇಕು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 8. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. 5 ಕ್ವಶನ್ ಇರುತ್ತೆ. ಒಂದೊಂದು ಕ್ವಶನ್ಗೆ ಎಷ್ಟು 3 ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 29. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಇದು ಯಾವ ಪಾಠದ್ದು? ಒಣ ಮರದ ಗಿಳಿ. ಇದನ್ನು ರಚನೆ ಮಾಡಿರುವವರು ಯಾರು? ರಾ ಮಿತ್ರ. ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಿಳಿಯು ಇಂದ್ರದೇವನಿಗೆ ಹೇಳಿತು. ಸಂದರ್ಭ: ಇಂದ್ರದೇವ ಗಿಳಿಯ ಒಳ್ಳೆಯ ಗುಣವನ್ನು ಮೆಚ್ಚಿ ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳಿದಾಗ, ನನಗೆ ಏನು ವರ ಬೇಡ, ಆ ಮರಕ್ಕೆ ಕೊಡೋದಾದರೆ ಆ ಮರಕ್ಕೆ ಕೊಡು, ಆ ಅವಸ್ಥೆಯನ್ನು ನಾನು ನೋಡಲಾರೆ ಅಂತ ಇಲ್ಲಿ ಗಿಳಿ ಇಂದ್ರದೇವನಿಗೆ ಹೇಳುತ್ತೆ. ಕ್ವಶನ್ ನಂಬರ್ 30. ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಈ ವಾಕ್ಯವನ್ನು ಕುವೆಂಪು ಅವರು ಬರೆದಿರುವ ನನ್ನ ಗೋಪಾಲ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗೋಪಾಲನ ತಾಯಿ ಗೋಪಾಲನಿಗೆ ಹೇಳ್ತಾಳೆ. ಇಲ್ಲಿ ಮಗು ಅವರು ಫ್ರೆಂಡ್ಸಿಗೆಲ್ಲ ಆಳಿದ್ದಾರೆ, ಅವ್ರ ಜೊತೆಯಲ್ಲಿ ಬರ್ತಾರೆ, ನನಗೆ ಒಬ್ಬನೇ ಬರೋದಕ್ಕೆ ಭಯ ಆಗುತ್ತೆ ಅಂತ ಹೇಳಿದಾಗ ಅವರೆಲ್ಲ ಶ್ರೀಮಂತರ ಮಕ್ಕಳು, ಅವರಿಗೆ ಹಣ ಐತಿ, ಸಾಕಷ್ಟು ಅವರಲ್ಲಿ ಹಣ ಐತಿ, ನಮಗೆ ಹೊಟ್ಟೆಗೆ ಹಿಟ್ಟು ಸಿಕ್ಕೋದೇ ಕಷ್ಟ, ನಾವು ನೂಲು ಮಾರಿ ಬಂದಿರುವಂಥ 3 ಕಾಸಿನಲ್ಲಿ ಸಂಸಾರವನ್ನೆಲ್ಲ ನಡೆಸಬೇಕು, ಆ ಗೋಪಾಲ ಕೊಡಬೇಕು, ನಾವು ಉಣ್ಬೇಕು ಅಂತ ಮನೆ ಪರಿಸ್ಥಿತಿಯನ್ನು, ಬಡತನದ ಪರಿಸ್ಥಿತಿಯನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ತಾಯಿ ಮೇಲಿನ ಮಾತನ್ನು ಹೇಳ್ತಾಳೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಸಿಡುಕು ಮಿಡುಕನ್ನು ತೊರೆದು ಮೌನಿಯಾಗು. ಈ ವಾಕ್ಯವನ್ನು CP ಕೃಷ್ಣಕುಮಾರ್ ಅವರು ಬರೆದಿರುವಂತಹ ಸದ್ದು ಮಾಡದಿರು ಎನ್ನುವ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ ಹೇಳ್ತಾರೆ. ಹಸಿ ಸೌದೆ ಹೆಂಗೆ ಬುಸುಗುಟ್ಟಿ ಶಬ್ದವನ್ನು ಮಾಡುತ್ತಲ್ಲ, ಪಟಾಕಿಗೆ ಕಿಡಿಯನ್ನು ಸೋಗಿಸಿದ್ರೆ ಅದು ಹೆಂಗೆ ಪಟಪಟ ಅಂತ ಸಿಡಿದು ಅಬ್ಬರಿಸುತ್ತಲ್ಲ, ಹಂಗೆ ಇರದೇನೆ ಇಲ್ಲಿ ಮಂಜು, ರವಿಯ ಕಿರಣಕ್ಕೆ ಮಂಜು ಯಾವ ರೀತಿಯಾಗಿ ಶಾಂತವಾಗಿ ಕರಗುತ್ತೋ ಅದೇ ರೀತಿಯಾಗಿ ಸಿಡುಕು ಮಿಡುಕನ್ನು ಬಿಟ್ಟು ನೀನು ಮೌನಿಯಾಗಿ ಇರಬೇಕು ಅಂತ ಕವಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 32. ವೇಷ ಧರಿಸಿ ಫಲವೇನಯ್ಯ. ಈ ವಾಕ್ಯವನ್ನು ಸೊನ್ನಲಿಗೆಯ ಸಿದ್ದರಾಮ ಅವರು ಬರೆದಿರುವ ವಚನಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಓದುಗರಿಗೆ, ವಚನಕಾರರು ಓದುಗರಿಗೆ ಹೇಳಿದ್ದಾರೆ. ಇಲ್ಲಿ ಸೊನ್ನಲಿಗೆ ಸಿದ್ದರಾಮ ಅವರು ಮಾನವನ ಬಾಹ್ಯ ಮತ್ತು ಆಂತರಿಕ ನಡವಳಿಕೆಗಳನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳ್ತಾರೆ. ಇವರು ಧರಿಸಿರುವಂಥ ವೇಷಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ವೇಷ ಧರಿಸಿ ಫಲ ಏನು? ತಾನು ಅರ್ಥ ಮಾಡಿಕೊಂಡು ಬ್ರಹ್ಮನಾಗದ ಮೇಲೆ, ಅದನ್ನು ಓದಿ ತಿಳ್ಕೊಂಡು ಬ್ರಹ್ಮನಾಗದ ಮೇಲೆ ವೇದಾಂತವನ್ನು ಓದಿದರೂ ಕೂಡ ಏನೂ ಉಪಯೋಗ ಇಲ್ಲ. ಮತ್ತು ಪುಣ್ಯತೀರ್ಥಗಳು ಬರಲ್ಲ ಅಂದಮೇಲೆ ಕೆರೆಗಳನ್ನು ತೋಡಿ ಫಲ ಇಲ್ಲ ಅಂತ ಕೆಲವು ಉದಾಹರಣೆ ಕೊಟ್ಟು ಈ ಮೇಲಿನ ಮಾತನ್ನು ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 33. ನಾಡ ನರಿಯವಲು ಹಲುಗಿರಿಯೇ ಬಿಡುವೆನೆ. ಈ ವಾಕ್ಯವನ್ನು ಕುಮಾರವ್ಯಾಸ ಅವರು ಬರೆದಿರುವ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅರ್ಜುನನು ಉತ್ತರ ಕುಮಾರನಿಗೆ ಹೇಳಿದನು. ಈ ರೀತಿಯಾಗಿ ಅರ್ಜುನನು ಉತ್ತರ ಕುಮಾರನಿಗೆ ಗದರಿದನು ಅಂತಲೂ ಕೂಡ ಬರೀಬಹುದು. ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂದರೆ, ಇಲ್ಲಿ ಕೌರವರ ಸೈನ್ಯವನ್ನು ನೋಡಿ ಉತ್ತರ ಕುಮಾರ ಹೆದರಿ ಓಡ್ತಾ ಇರಬೇಕಾದ್ರೆ ಉತ್ತರ ಕುಮಾರನನ್ನು ಅರ್ಜುನನ ತಡೆದು ಅಲ್ಲಿ ಸಭೆಯಲ್ಲಿ ಹೆಂಗಳೆಯರ ಮುಂದೆ, ಹೆಂಗಸರ ಮುಂದೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದೆ, ಜಂಬವನ್ನೆಲ್ಲ ಕೊಚ್ಕೊಳ್ತಾ ಇದ್ದೆ, ಈಗ ಯುದ್ಧ ಭೂಮಿಯಲ್ಲಿ ಏನಾಯಿತು, ಯಾಕೆ ಹೆದರ್ಕೊಂಡು ಓಡಿ ಹೋಗ್ತಾ ಇದ್ದೀಯಾ? ಹೆದರ್ಕೊಂಡು ಯಾಕೆ ನಾಡ ನರಿಯಂತೆ ಯುದ್ಧ ಭೂಮಿಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀಯಾ? ನನ್ನನ್ನು ಕಂಡು ಹಲ್ಲು ಕೆರೆದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ, ನಡೆ ಯುದ್ಧ ಮಾಡು ಹೊರಡು ಅಂತ ಅರ್ಜುನ ಉತ್ತರನಿಗೆ ಗದರ್ತಾ ಇದ್ದಾನೆ. 9th ಮೇನ್. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 2 ಕೊಟ್ಟಿರ್ತಾನೆ, 1 ಬರಿಬೇಕು. ಇದಕ್ಕೆ 4 ಮಾರ್ಕ್ಸ್, 34.
ಕ್ವಶನ್ ನಂಬರ್ 34. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅಥವಾ ಕಾಡು ಕಾಡು ಅಲೆದ ಅಮಗೆ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 10. ಕೆಳಗಿನ ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2 ಕೊಟ್ಟಿದ್ದಾನೆ, 1 ಬರಿಬೇಕು. ಕ್ವಶನ್ ನಂಬರ್ 35. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ ಎಂಬುದನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ. ಅಥವಾ ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇವೆರಡರಲ್ಲಿ ಒಂದನ್ನು ಬರಿಬೇಕು. ಹೊಸ ಪೇಜಲ್ಲೇನೆ ಬರಿಬೇಕು. ಇದನ್ನು ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 11. ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 2 ಮಾರ್ಕ್ಸಿಂದ 2 ಕ್ವಶನ್ ಕೊಟ್ಟಿರ್ತಾನೆ, ಉತ್ತರನ ಬರಿಬೇಕು. ಇದು ಕ್ವಶನ್ ನಂಬರ್ 36. ಕ್ವಶನ್ಸು: ಆತ್ಮ ಮಾತ್ರ ಸ್ಥಿರವಾದದ್ದು ಎಂಬುದಕ್ಕೆ ಜ್ಞಾನಿ ನೀಡಿದ ನಿದರ್ಶನ ಯಾವುದು? ನೆಕ್ಸ್ಟ್ ಒನ್: ಜನಕ ಮಹಾರಾಜನು ಕನಸಿನಲ್ಲಿ ಅನುಭವಿಸಿದ ಅನುಭವಗಳೇನು? 2 ಕೊಟ್ಟಿದ್ದಾನೆ, 2 ಮಾರ್ಕ್ಸು. ಇದರಲ್ಲಿ ಸೆಕೆಂಡ್ ಒನ್ ಹೇಳ್ತಾ ಇದ್ದೀನಿ. ಮೊದಲು ನಾನು ಗಮನ ಕೊಡಿ. ಸೆಕೆಂಡ್ ಒನ್: ಜನಕ ಮಹಾರಾಜನು ಕನಸಿನಲ್ಲಿ ಅನುಭವಿಸಿದ ಅನುಭವಗಳೇನು? ಇದಕ್ಕೆ ಉತ್ತರ ಇಲ್ಲಿ ಮಾರ್ಕ್ ಮಾಡಿದೆ ನೋಡಿ. ಶತ್ರುಗಳು ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದಂತೆ ತಾನು ಸೋತು ಎಲ್ಲವನ್ನೂ ಕಳೆದುಕೊಂಡು ಕಾಡನ್ನು ಸೇರಿದಂತಾಯಿತು. ವಿಪರೀತ ಹಸಿವೆಯಾಗಿ ಭಿಕ್ಷೆ ಬೇಡತೊಡಗಿದ. ಯಾರೂ ಭಿಕ್ಷೆಯನ್ನು ಕೊಡದಿದ್ದಾಗ ದುಃಖದಿಂದ ಬಿಕ್ಕಿ ಬಿಕ್ಕಿ ಅತ್ತನು. ಈಗ ಫಸ್ಟ್ ಕ್ವಶನ್ಗೆ ಉತ್ತರ ನೋಡೋಣ. ಆತ್ಮ ಮಾತ್ರ ಸ್ಥಿರವಾದದ್ದು ಎಂಬುದಕ್ಕೆ ಜ್ಞಾನಿ ನೀಡಿದ ನಿದರ್ಶನ ಯಾವುದು? ಇದಕ್ಕೆ ಉತ್ತರ ಫಸ್ಟ್ ಒಂದಕ್ಕೆ ಉತ್ತರ ನೋಡಿ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೆಕೆಂಡ್ ಒನ್ ಫಸ್ಟ್ ಹೇಳಿನಿ, ಆಮೇಲೆ ಫಸ್ಟ್ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ. ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ. ಸಮುದ್ರದ ಮೇಲೆ ಅಲೆಗಳು ತೇಲುತ್ತವೆ. ಒಂದು ದಿನ ದೊಡ್ಡ ಅಲೆ ಬರಬಹುದು, ಒಂದು ದಿನ ಚಿಕ್ಕ ಅಲೆ ಬರಬಹುದು. ಅಲೆಗಳು ಸ್ಥಿರವಿಲ್ಲ, ಸಮುದ್ರ ಮಾತ್ರ ಸ್ಥಿರವಾದದ್ದು. ಹಾಗೆಯೇ ಜೀವನವೆಂಬ ಸಮುದ್ರದ ಮೇಲೆ ಸ್ವಪ್ನ ಹಾಗೂ ಜಾಗೃತ ಎಂಬ 2 ಅಲೆಗಳು ಬರುತ್ತವೆ ಹೋಗುತ್ತವೆ. ಆತ್ಮ ಮಾತ್ರ ಸ್ಥಿರವಾದದ್ದು ಎಂದು ನಿದರ್ಶನ ನೀಡಿದನು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 12. ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 2 ಕೊಟ್ಟಿದ್ದಾನೆ, ಅದರಲ್ಲಿ 1 ಬರಿಬೇಕು. ಕ್ವಶನ್ ನಂಬರ್ 37. ಕಂಪ್ಯೂಟರ್ನ ಉಪಯೋಗಗಳು ಅಥವಾ ಶೈಕ್ಷಣಿಕ ಪ್ರವಾಸ. ನಿಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸ ಎಲ್ಲಾದರೂ ಕರ್ಕೊಂಡು ಹೋಗಿದ್ರೆ ಆ ಸ್ಥಳದ ಮಹತ್ವ, ಅದರಿಂದ ಏನೆಲ್ಲ ನೀವು ಕಲ್ತ್ಕೊಂಡ್ರಿ ಅನ್ನೋದನ್ನು ಇದರಲ್ಲಿ ಶೈಕ್ಷಣಿಕ ಪ್ರವಾಸದಲ್ಲಿ ಬರಿಬೇಕು. ಹಾಗೆ ಕಂಪ್ಯೂಟರ್ನ ಉಪಯೋಗಗಳು. ಕಂಪ್ಯೂಟರ್ ಅಂದರೆ ಏನು, ಆ ಕಂಪ್ಯೂಟರಿಂದ ಉಪಯೋಗ ಏನು, ನೀವು ಏನೇನು ಉಪಯೋಗವನ್ನು ಪಡೆದುಕೊಂಡಿದ್ದೀರಾ ಅನ್ನೋದನ್ನು ಬರೀರಿ. ಮೊದಲು ಪೀಠಿಕೆಯಲ್ಲಿನೇ ಕಂಪ್ಯೂಟರ್ನ ಅರ್ಥನೂ ಕೂಡ ಬರಿಬೋದು. ಹಾಗೆಯೇ ಉಪಯೋಗಗಳು ಮತ್ತು ಉಪಸಂಹಾರ, ಇದನ್ನು ಅಷ್ಟೇ. ಶೈಕ್ಷಣಿಕ ಪ್ರವಾಸ, ಇದನ್ನು ಕೂಡ ಪೀಠಿಕೆಯಲ್ಲಿ ಶೈಕ್ಷಣಿಕ ಪ್ರವಾಸ ಅಂದರೆ ಏನು ಅನ್ನೋದನ್ನು ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಶೈಕ್ಷಣಿಕ ಪ್ರವಾಸವನ್ನು ಎಲ್ಲಿ ಕೈಗೊಂಡಿದ್ದು, ಪ್ರವಾಸ ಹೇಗೆ ಆಗಿದೆ, ಅದರಿಂದ ಏನು ಕಲ್ತ್ಕೊಂಡ್ರಿ, ನೀವು ತಿಳ್ಕೊಂಡ್ರಿ, ಅಲ್ಲಿದ್ದು ಏನು ಮಹತ್ವ ವಿಶೇಷತೆ ಏನಿತ್ತು, ಅದು ಎಲ್ಲದನ್ನು ಬರಿಬೇಕು. ಕೊನೆಯ ಪ್ಯಾರಾಗ್ರಾಫಲ್ಲಿ ಉಪಸಂಹಾರ. ಎಸ್. ಲಾಸ್ಟ್ ಮೇನ್ 13. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 2 ಕೊಟ್ಟಿರೋ ತಾನೆ, ಅದರಲ್ಲಿ 1 ಬರಿಬೇಕು. 1 ಬರೆದಿದ್ದೀರಾ. ಫಸ್ಟ್ ಒನ್ ಕ್ವಶನ್ ನಂಬರ್ 38. ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಮೋಘ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಮುಖ್ಯ ಗುರುಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ. ಇದು ಖಾಸಗಿ ಪತ್ರ ಆಯಿತು. ಇದನ್ನು ಹೇಗೆ ಬರಿಬೇಕು? ಮೊದಲು ಬಲಭಾಗಕ್ಕೆ ದಿನಾಂಕ, ಇವತ್ತೆಷ್ಟು ಡೇಟು, 26/3/2025. ಎಡಭಾಗಕ್ಕೆ ಇಂದ ಅಂದರೆ ಯಾರು ಇಲ್ಲಿ? ಅಮೋಘ ಸರ್ಕಾರಿ, ನೆಕ್ಸ್ಟ್ ಲೈನಲ್ಲಿ ಸರ್ಕಾರಿ ಪ್ರೌಢಶಾಲೆ, ನೆಕ್ಸ್ಟ್ ಲೈನಲ್ಲಿ ಧಾರವಾಡ. ಇದು ಇಂದ ಆಯಿತು. ಇದು ನೆಕ್ಸ್ಟು ಇವರಿಗೆ, ಯಾರಿಗೆ ಬರಿತಾ ಇದ್ದೀರಾ ಅನ್ನೋದು ಇಲ್ಲಿ ಕೊಟ್ಟಿದ್ದಾನೆ ನೋಡಿ
ಕೆಳಗಡೆ ಮುಖ್ಯ ಗುರುಗಳಿಗೆ ಅಂತ ಕೊಟ್ಟಿದ್ದಾನೆ, ಹೌದಾ. ಇವರಿಗೆ ಅಂತ ಬರೆದು ಅಲ್ಲಿ ಕಾಮ ಕೊಡಿ. ಮುಖ್ಯ ಗುರುಗಳು, ನೆಕ್ಸ್ಟ್ ಲೈನಲ್ಲಿ ಸರ್ಕಾರಿ ಪ್ರೌಢಶಾಲೆ, ನೆಕ್ಸ್ಟ್ ಲೈನಲ್ಲಿ ಧಾರವಾಡ ಅಂತ ಬರೀರಿ. ನೆಕ್ಸ್ಟ್ ಲೈನಲ್ಲಿ ಮಾನ್ಯರೇ ಅಂತ ಬರೆದು ವಿಷಯ ಏನು? ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ. ಇದು ವಿಷಯದ ವಿವರಣೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಮಾನ್ಯರೇ, ನನ್ನ ಹೆಸರು ಇದು, ನನ್ನ ರಿಜಿಸ್ಟರ್ ನಂಬರ್ ಇದು, ನಾನು 10th ಇಲ್ಲಿ ಈ ಇಸ್ವಿಯಲ್ಲಿ ಮುಗಿಸಿದ್ದೀನಿ. ನನಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನನಗೆ ವರ್ಗಾವಣೆ ಪತ್ರ ಬೇಕಾಗಿದೆ. ಅದಕ್ಕೋಸ್ಕರ TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗಿದೆ. ವರ್ಗಾವಣೆ ಪತ್ರ ಅಂದರೆ TC ಬೇಕಾಗಿದೆ. ಅದಕ್ಕೆ ದಯಮಾಡಿ ತಾವು ವರ್ಗಾವಣೆ ಪತ್ರವನ್ನು ನೀಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಬರಿಬೇಕು. ಕೊನೆಗೆ ಎಡಕ್ಕೆನೆಯಲ್ಲಿ ವಂದನೆಗಳೊಂದಿಗೆ ಅಂತ ಬರೆದು ಬಲಕ್ಕೆ ಇಂತಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಮೋಘ. ಓಕೆ, ಇದರಲ್ಲಿ ಬಲಗಡೆ ದಿನಾಂಕ ಮತ್ತು ಇಂತಿ ನಿಮ್ಮ ವಿದ್ಯಾರ್ಥಿ ಅಷ್ಟೇ ಬರುತ್ತೆ. ಉಳಿದದ್ದೆಲ್ಲ ಸ್ಟೆಪ್ಸ್ ಎಲ್ಲ ಎಡಗಡೆ ಬರ್ತಾವು. ನೆಕ್ಸ್ಟು ವೈಯಕ್ತಿಕ ಪತ್ರ. ನಿಮ್ಮನ್ನು ಕಲಬುರಗಿಯ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕಲ್ಪನಾ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮ ಕುರಿತ ಬಸವ ಕಲ್ಯಾಣ ನಿವಾಸಿಯಾದ ಸುನೀತಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ. ಇದು ಯಾರಿಗೆ? ಗೆಳತಿಗೆ ಬರೀಬೇಕಾದಂಥ ಪತ್ರ. ಇದು ವೈಯಕ್ತಿಕ ಪತ್ರ. ಇದು ಬಲಗಡೆ ಮೊದಲು ದಿನಾಂಕ 26/3/2025 ಅಥವಾ ಕರ್ನಾಟಕ ರಾಜ್ಯೋತ್ಸವದ ಕುರಿತಾಗಿ ಬರೆಯಿರಿ ಅಂತ ಕೇಳಿದಾರಲ್ಲ, ಅದು ನವಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಆಗಿರುತ್ತೆ. ಮುಗಿದ ನಂತರ ನೀವು ಆ ಹಿಂದಿನ ಡೇಟ್ ಕೂಡ ಹಾಕಿ ಕೂಡ ಬರಿಬೋದು. ಇವರಿಂದ ಪತ್ರ ಯಾರು ಬರಿತಾ ಇದ್ದೀರಾ? ಅವರು ಕಲ್ಪನಾ, ನೆಕ್ಸ್ಟ್ ಲೈನಲ್ಲಿ ಸರ್ಕಾರಿ ಪ್ರೌಢಶಾಲೆ, ನೆಕ್ಸ್ಟ್ ಲೈನಲ್ಲಿ ಊರು ಅಂದರೆ ಕಲಬುರ್ಗಿ, ನೆಕ್ಸ್ಟ್ ಲೈನಲ್ಲಿ ಪ್ರೀತಿಯ ಗೆಳತಿ ಸುನೀತಾ. ಇಲ್ಲಿ ನಾನು ಚೆನ್ನಾಗಿದ್ದೇನೆ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಅಭ್ಯಾಸನೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನೀನು ಹೇಗಿದ್ದೀಯಾ? ನಿನ್ನ ಆರೋಗ್ಯ ಹೇಗಿದೆ? ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ಅದರ ಕುರಿತಾಗಿ ಪತ್ರ ಬರೆಯಿ ಅಂದ್ಕೊಂಡು ಫಸ್ಟ್ ಪ್ಯಾರಾಗ್ರಾಫಲ್ಲಿ ಬರೆದು ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ನಾನು ಹೀಗೆ ಪತ್ರ ಬರೆಯೋದಕ್ಕೆ ಕಾರಣ ಏನು ಅಂತಂದರೆ, ನವಂಬರ್ 1ರಂದು ನಮ್ಮ ಶಾಲೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಿದ್ರು. ಬಹಳ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡಿದ್ವಿ. ಕರ್ನಾಟಕದ ಬಗ್ಗೆ, ಹಿಂದಿನ ಮೈಸೂರು ರಾಜ್ಯದ ಬಗ್ಗೆ ಕುರಿತಾಗಿ ಎಲ್ಲ ಹೆಚ್ಚಿನ ಕರ್ನಾಟಕ ಅಂತಕ್ಕಂಥದ್ದು ಹೇಗೆ ಏಕೀಕರಣಗೊಂಡಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ಮಹತ್ವದ ವಿಚಾರಗಳನ್ನೆಲ್ಲ ತಿಳಿಸಿದರು. ಕರ್ನಾಟಕದ ಮಹತ್ವವನ್ನು ಕುರಿತು, ವಿಶೇಷತೆಯನ್ನು ಕುರಿತು ಕೂಡ ತಿಳಿಸಿದರು. ನಾವು ಕರ್ನಾಟಕ ರಾಜ್ಯೋತ್ಸವದ ಕುರಿತಾಗಿ ಭಾಷಣವನ್ನು ಮಾಡಿದ್ವಿ, ಹಾಡನ್ನು ಹಾಡಿದ್ವಿ. ಹಾಗೆಯೇ ಈ ಉತ್ಸವದ ಕುರಿತಾಗಿ ಕೆಲವೊಂದು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ನನಗೆ ಪ್ರಶಸ್ತಿ ಕೂಡ ಬಂದಿದೆ. ನನ್ನ ಎಕ್ಸಾಮ್ಸ್ ಎಲ್ಲ ನಾನು ಚೆನ್ನಾಗೆಲ್ಲ ಓದ್ತಾ ಇದ್ದೀನಿ, ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀನಿ. ನಾನು FA 3-2 ಅಲ್ಲಿ ನಾನು ಚೆನ್ನಾಗಿ ಮಾರ್ಕ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನೆಲ್ಲ ಬರೆದು ಕೊನೆಗೆ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ನೀನು ಹೇಗಿದೆಯಾ, ನೀನು ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಶಾಲೆಯಲ್ಲಿ ಯಾವ ರೀತಿಯಾಗಿ ಏನು ಫಂಕ್ಷನ್ ಮಾಡಿದರು, ಯಾವ ಕಾರ್ಯಕ್ರಮಗಳನ್ನು ನಡೆಸಿದರು, ನೀನು ವಿದ್ಯಾಭ್ಯಾಸ ಹೇಗಿದೆ, ಎಲ್ಲದನ್ನು ಕುರಿತಾಗಿ ನೀನು ಕೂಡ ಪತ್ರವನ್ನು ಅಂದ್ಕೊಂಡು ಕೊನೆಗೆ ಒಂದು ಪ್ಯಾರಾಗ್ರಾಫಲ್ಲಿ ಬರೆದು ಯಾರಿಗೆ ಪತ್ರವನ್ನು ಬರೀತಾ ಇದ್ದೀರಾ ಅದನ್ನು ಇಲ್ಲಿ ಎಡಗಡೆಗೆ ಬರೀಬೇಕು. ಇವರಿಗೆ ಅಂತ ಬರೆದು ಯಾರಿಗೆ ಬರೀತಾ ಇದ್ದೀರಾ? ಸುನೀತಾ. ಊರು ಯಾವುದು? ಬಸವ ಕಲ್ಯಾಣ. ಓಕೆ, ಸೊ ಈ ರೀತಿಯಾಗಿ ಎಲ್ಲ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ 5 ಅಂಕಗಳು ಸಿಗುತ್ತೆ. ಈ ವಿಡಿಯೋವನ್ನು ನೋಡಿ ಕೀ ಆನ್ಸರ್ಸ್ ಚೆಕ್ ಮಾಡ್ಕೊಂಡ್ಮೇಲೆ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳಾಗಿದ್ದರೂ ಕೂಡ ಚಿಂತೆ ಮಾಡಬೇಡಿ. ಯಾಕಂದರೆ ನಿಮಗೆ ನೆಕ್ಸ್ಟ್ ಸೋಷಲ್ ಪೇಪರ್ ಇದೆ, ಅದನ್ನು ಚಿಂತೆ ಮಾಡ್ತಾ ಆ ಪೇಪರನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಹೇಗೆ ಬರೆದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್ಸ್.